ರಾಜ್ಯ ಕಾಂಗ್ರೆಸ್ನಲ್ಲಿ ನವೆಂಬರ್ ಕ್ರಾಂತಿಯದ್ದೇ ಕೋಲಾಹಲ. ಒಬ್ಬೊಬ್ಬ ನಾಯಕರು ಒಂದೊಂದು ರೀತಿ ಹೇಳಿಕೆಗಳನ್ನು ಕೊಡ್ತಾ ಇದ್ದಾರೆ. ಈಗ ಮಾಜಿ ಸಚಿವ ಕೆಎನ್ ರಾಜಣ್ಣ ಅವರ ಸರದಿ, ಅವರು ಕೂಡ ಒಂದಷ್ಟು ಮಾಹಿತಿಗಳನ್ನು ಈ ವಿಚಾರದಲ್ಲಿ ಆಡಿದ್ದಾರೆ. 5 ವರ್ಷ ಸಿದ್ದರಾಮಯ್ಯ ಸಿಂಹಾಸನ ಭದ್ರ ಅನ್ನೋ ರೀತಿಯಲ್ಲಿ ಮಾತನಾಡಿದ್ದಾರೆ. ಅಧಿಕಾರ ಹಸ್ತಾಂತರ ಇಲ್ಲವೇ ಇಲ್ವಾ, ಹಾಗಾದರೆ ಈ 5 ವರ್ಷ ಸಿದ್ದರಾಮಯ್ಯನವರೇ ಮುಖ್ಯಮಂತ್ರಿ ಆಗಿರ್ತಾರೆ ಅಂತ ಮಹತ್ವದ ಸುಳಿವನ್ನು ಕೊಟ್ಟಿದ್ದಾರೆ ಮಾಜಿ ಸಚಿವ ಕೆಎನ್ ರಾಜಣ್ಣ. ಸಿದ್ದರಾಮಯ್ಯನವರೇ ಸಿಎಂ ಆಗಿ ಮುಂದುವರಿತಾರೆ, ಹೈಕಮಾಂಡ್ ಘೋಷಣೆ ಮಾಡ್ತಾರೆ ಅಂತ ಭಾವಿಸಿದ್ದೇನೆ. 5-6 ತಿಂಗಳ ಹಿಂದೆನೇ ಕ್ಯಾಬಿನೆಟ್ ರೀಶಫಲ್ ಮಾಡಿ ಅಂತ ಹೇಳಿದ್ದಾರೆ ಅಂತ ಬೆಂಗಳೂರಿನಲ್ಲಿ ಮಾಜಿ ಸಚಿವ ಕೆಎನ್ ರಾಜಣ್ಣ ಹೇಳಿಕೆ. ಬಟ್ ನಿನ್ನೆ ಕೂಡ ರಾಜಣ್ಣ ಅವರು ಮಾತಾಡಿದರು. ನಿನ್ನೆ ಅವ್ರು ಏನು ಹೇಳಿದರು, ಕ್ಯಾಬಿನೆಟ್ ರೀಶಫಲ್ ಮಾಡಿ ಅಂತ ಸಿದ್ದರಾಮಯ್ಯನವ್ರು ಹೇಳಿದ್ರೆ ಅವರೇ ಮುಖ್ಯಮಂತ್ರಿಯಾಗಿ ಮುಂದುವರಿತಾರೆ, ಇಲ್ಲ ಅಂದರೆ ಏನು ಬೇಕಾದರೂ ಆಗಬಹುದು ಅಂದಿದ್ರು. ಇವತ್ತು ಇಲ್ಲ ಸಿದ್ದರಾಮಯ್ಯನವರೇ 5 ವರ್ಷ ಮುಖ್ಯಮಂತ್ರಿಯಾಗಿರ್ತಾರೆ, ಸಿಂಹಾಸನ ಅವರದು ಭದ್ರವಾಗಿದೆ, ಸಿದ್ದರಾಮಯ್ಯನವರೇ ಸಿಎಂ ಆಗಿ ಮುಂದುವರಿತಾರೆ ಅಂತ ಇವತ್ತು ಕೊಟ್ಟಿರೋ ಹೇಳಿಕೆ. ಭವಿಷ್ಯದ್ದು ನೋಡಿ ಹೇಳ್ತೀನಿ, ನಾನು ಪದೇ ಮೊದಲಿಂದನೂ ಹೇಳ್ತೇನೆ, ಅಸೆಂಬ್ಲಿ ಭಾಷಣದಲ್ಲೂ ಹೇಳಿದ್ದೀನಿ. ಬಿಜೆಪಿಗೆ ಹೆಂಗೆ ಯಡಿಯೂರಪ್ಪನವರು ಅನಿವಾರ್ಯನೋ, JDSಗೆ ಹೆಂಗೆ ದೇವೇಗೌಡರ ಕುಟುಂಬ ಅನಿವಾರ್ಯನೋ, ಹಾಗೆ ಕಾಂಗ್ರೆಸ್ಗೆ ಸಿದ್ದರಾಮಯ್ಯನವರು ಅನಿವಾರ್ಯ ಅಂತ ಹೇಳಿ ಮೊದಲಿಂದನೂ ಹೇಳಿದ್ದೀನಿ. ಇದು ಸತ್ಯ ಅಂತ ಎಲ್ಲರೂ ಕೂಡ ಒಪ್ತಾರೆ. ಅದನ್ನು ಒಂದೊಂದ್ಸರಿ ಏನು ನೋಬಡಿ ಈಸ್ ಇನ್ಎವಿಟಬಲ್ ಅಂತ ಹೇಳೋರು ಇರ್ತಾರೆ. ಬಟ್ ಅಕಾರ್ಡಿಂಗ್ ಟು ಮೈ ಫೀಲಿಂಗ್ ಆ್ಯಂಡ್ ವಿತ್ ಮೈ ವಾಸ್ಟ್ ಎಕ್ಸ್ಪೀರಿಯನ್ಸ್, I can definitely say Siddaramaiah is most not inevitable, evitable person for the Congress party. ಒಬ್ಬರು ದಲಿತರು ಮುಖ್ಯಮಂತ್ರಿ ಆದರೆ ಏನು ತಪ್ಪಿದೆ? ಸಂತೋಷ ಪಡಬೇಕಲ್ವಾ? ಸಂತೋಷ ಎಲ್ಲ ಹೈಕಮಾಂಡ್ ಯಾರಿಗೆ ಬೇಕು ಅವ್ರಿಗೆ ತೀರ್ಮಾನ ಮಾಡ್ತಾರೆ. ನಾನು ಹೇಳೋದು ಮೊದಲನೇದು ಸಿದ್ದರಾಮಯ್ಯನವರೇ ಇರ್ತಾರೆ ಅಂತೇಳಿ ಹೈಕಮಾಂಡ್ ಘೋಷಣೆ ಮಾಡ್ತಾರೆ ಅಂತ ನಾನು ನಿರೀಕ್ಷೆ ಮಾಡಿದ್ದೀನಿ. ಒಂದು ಪಕ್ಷ ಬದಲಾವಣೆ ಅದು ಇದು ಅಂದರೆ ಹೈಕಮಾಂಡ್ನವ್ರು ಏನು ತೀರ್ಮಾನ ಮಾಡ್ತಾರೋ ಅದು ನಡೆಯುತ್ತೆ. ಅದೆಲ್ಲ ರಾಜಕೀಯ ಬದಲಾವಣೆ ಅಂದರೆ ರಾಜಕೀಯ ಚಟುವಟಿಕೆಗಳು ನಡೀತವೆ ಅಂತ ಹೇಳಿದ್ದೀನಿ ಅಷ್ಟೇ. ಈಗ ನೋಡ್ರಿ, ಸಿದ್ದರಾಮಯ್ಯನವ್ರಿಗೆ ಈಗ ಒಂದು 5-6 ತಿಂಗಳು ಮುಂಚೆನೇ ರೀಶಫಲ್ ಮಾಡಿ ಅಂತ ಕೇಂದ್ರದವರು ಹೇಳಿದರು ಅಂತ ನೀವೇ ಹೇಳಿದ್ದೀರಾ. ಅವರು ಹೇಳಿದ್ದಾರೆ, ಅವರು ಮಾಡೋದಿಲ್ಲ, 2.5 ವರ್ಷ ಕಳೆದ ಮೇಲೆ ಮಾಡ್ತೀನಿ ಅಂತ ಹೇಳಿದರು. ಈಗ 2.5 ವರ್ಷ ಆಗ್ತದೆ. 2.5 ವರ್ಷ ಆದಮೇಲೆ ಬದಲಾವಣೆ ರೀಶಫಲ್ ಪುನರ್ರಚನೆ ಮಾಡಲಿಕ್ಕೆ ಅವರಿಗೆ ಅನುಮತಿ ಕೊಟ್ಟರೆ ಅವರ ನಾಯಕತ್ವ ಅಬಾಧಿತ. ಒಂದು ಪಕ್ಷ ಅವರಿಗೆ ರೀಶಫಲ್ ಮಾಡಲಿಕ್ಕೆ ಅವಕಾಶ ಕೊಡದೇ ಇದ್ದರೆ ರಾಜಕೀಯದ ಒಂದು ಚಟುವಟಿಕೆಗಳು ನಡೀತವೆ. ಈ ಎಲ್ಲ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಮಸೂದ್ ಅವರಿಂದ ಪಡ್ಕೊಳ್ಳೋಣ. ಮಸೂದ್, ಹಾಗಾದರೆ ಕಾಂಗ್ರೆಸ್ನಲ್ಲಿ ಅಧಿಕಾರ ಹಸ್ತಾಂತರ ಅಂತಕ್ಕಂಥದ್ದು ಇಲ್ವೇ ಇಲ್ವಾ? DK ಶಿವಕುಮಾರ್ಗೆ ನಿರಾಸೆ ಕಾದಿದೆಯಾ? ಈಗ ರಾಜಣ್ಣ ಅವರು ಕೊಟ್ಟಿರ್ತಕ್ಕಂಥ ಸುಳಿವು ಕೂಡ ಹಾಗೇ ಇದೆ ಹೆಚ್ಚು ಕಡಿಮೆ. ಅರವಿಂದ್, ಇವತ್ತು ಮಾಜಿ ಸಚಿವ ಕೆಎನ್ ರಾಜಣ್ಣ ಅವರು ಹೇಳಿರೋ ಒಟ್ಟಾರೆ ಸಂದೇಶ ಏನಂದ್ರೆ, ಸಿದ್ದರಾಮಯ್ಯನವ್ರನ್ನ ಹೈಕಮಾಂಡ್ ಆಗಲಿ ಮುಟ್ಟೋದಕ್ಕೆ ಸಾಧ್ಯ ಇಲ್ಲ, ಅವ್ರನ್ನೇ ಮುಂದಿನ ಮುಖ್ಯಮಂತ್ರಿಯಾಗಿ ಘೋಷಣೆ ಮಾಡ್ತಾರೆ. ಅಂದರೆ ಈಗೇನು ಇದ್ದಾರೆ ಸಿಎಂ ಆಗಿ, ಅವರೇ ಮುಂದುವರಿಯಲಿ ಅನ್ನುವಂಥ ಘೋಷಣೆ ಮಾಡ್ತಾರೆ ಹೈಕಮಾಂಡ್ ಅವರು ಅನ್ನುವಂಥ ಮಾತನ್ನು ಹೇಳಿದ್ದಾರೆ. ಅಲ್ಲಿಗೆ ಸಿದ್ದರಾಮಯ್ಯನವರೇ ಮುಂದುವರಿತಾರೆ ಅನ್ನುವಂತಹ ಮಾತನ್ನು ಅವರು ಸ್ಪಷ್ಟಪಡಿಸಿದ್ದಾರೆ. ಜೊತೆಗೆ ಕಾಂಗ್ರೆಸ್ಗೆ ಸಿದ್ದರಾಮಯ್ಯನವರು ತುಂಬಾ ಅನಿವಾರ್ಯ ನಾಯಕ. ಯಾವ ರೀತಿ ಯಡಿಯೂರಪ್ಪನವರು ಬಿಜೆಪಿಗೆ, ದೇವೇಗೌಡರು JDSಗೆ ಅನಿವಾರ್ಯನೋ, ಹಾಗೆ ಸಿದ್ದರಾಮಯ್ಯನವರು ಕಾಂಗ್ರೆಸ್ಗೆ ಅನಿವಾರ್ಯ. ಆ ರೀತಿಯ ಒಂದು ಸಂದೇಶವನ್ನು ಕೂಡ ಕೊಟ್ಟಿರುವಂಥದ್ದು. ಸಿದ್ದರಾಮಯ್ಯನವರನ್ನ ಮುಟ್ಟೋದಕ್ಕೆ ಸಾಧ್ಯ ಇಲ್ಲ, ಬದಲಾವಣೆ ಕೂಡ ಆಗೋದಿಲ್ಲ ಅನ್ನುವಂಥ ಮಾತನ್ನು ಕೂಡ ಹೇಳಿದ್ದಾರೆ. ರೀಶಫಲ್ ಮಾಡಿ ಅಂತ ಸಿದ್ದರಾಮಯ್ಯನವರಿಗೆ ಹೈಕಮಾಂಡ್ ಸಂದೇಶ ಕೊಡ್ತಾರೆ. ಒಂದು ವೇಳೆ ಹೈಕಮಾಂಡ್ ಆ ಥರ ರೀಶಫಲ್ ಮಾಡಿ ಅನ್ನುವಂತಹ ಸೂಚನೆ ಸಿದ್ದರಾಮಯ್ಯನವರು ಕೊಟ್ಟರೆ ಅವರ ಸ್ಥಾನ ಅಬಾಧಿತ. ಒಂದು ವೇಳೆ ಬೇರೆ ಏನಾದರೂ ಆದರೆ, ಬದಲಾವಣೆ ಅದು ಇದು ಅಂತಾದರೆ, ರಾಜಕೀಯ ಚಟುವಟಿಕೆಗಳು ಒಂದು ರೀತಿಯಲ್ಲಿ ರಾಜ್ಯದಲ್ಲಿ ಚುರುಕು ಪಡೆದುಕೊಳ್ತವೆ ಅನ್ನುವಂಥ ಮಾತನ್ನು ಕೂಡ ಹೇಳಿದ್ದಾರೆ. ಒಟ್ಟಾರೆಯಾಗಿ ಸಿದ್ದರಾಮಯ್ಯನವರ ಪರ KN ರಾಜಣ್ಣ ಅವರು ಬ್ಯಾಟಿಂಗ್ ಮಾಡಿರುವಂಥದ್ದು, ಸಿದ್ದರಾಮಯ್ಯನವರೇ ಮುಂದುವರಿತಾರೆ ಅನ್ನುವಂತಹ ಭವಿಷ್ಯವನ್ನು ಕೂಡ ಹೇಳಿದ್ದಾರೆ. ಅರವಿಂದ್, ರೈಟ್, ಥ್ಯಾಂಕ್ ಯು ಮಸೂದ್, ತಮ್ಮ ಎಲ್ಲ ಮಾಹಿತಿಗಾಗಿ ಧನ್ಯವಾದ. ಅವರವರ ಮನಸ್ಸಿನಲ್ಲಿ ಏನು ಇಚ್ಛೆಗಳಿರುತ್ತೆ ಅದನ್ನು ಅವ್ರು ಹೇಳ್ತಾರೆ. ಈಗ ರಾಜಣ್ಣ ಅವ್ರಿಗೆ ಸಿದ್ದರಾಮಯ್ಯನವರೇ ಮುಂದುವರಿಬೇಕು ಅಂತ ಇರ್ತಕ್ಕಂಥದ್ದು ಅದನ್ನು ಅವ್ರು ಹೇಳಿರ್ಬೋದು. ಬಟ್ ಅಲ್ಟಿಮೇಟ್ಲಿ ಹೈಕಮಾಂಡ್ ಅಂತ ಎಲ್ಲರೂ ಕೂಡ ಕೊನೆಗೆ ಅದೊಂದು ಶರ ಬರೀತಾರೆ.